ಸರ್ ನನ್ನ ಮಗಂದು 10ನೇ ರಿಸಲ್ಟ್ ನೋಡೋದಿತ್ರಿ. ಬರ್ಕೊಡ್ರಿ. ಹೆಸರೇಂದಾರೆ? ಪ್ರವೀಣ್. ಹಾ ಫೇಲ್. ಸರ್ ನಿಂದ್ರೆ ಹೆಸರೇನಂದ್ರಿ? ಸರ್ ಪ್ರವೀಣ್ ರೀ. ಪಾಸ್. ಫಸ್ಟ್ ಟೈಮ್ ಬಂದು ಏನಪ್ಪಿ ಕೆಲ್ಸಕ್ಕೆ? ಹೌದ್ರಿ. ಹೋಗಿ ಕೆಲಸ ಮಾಡೋ. ಏನ್ ಬೇಕ್ರಿ ದಿನಾಗ? ಏನ್ ದಿನ ಅಂತ ನನಗೂ ಅದತ್ತ ಒಂದು. ಕಾಲದಲ್ಲಿ ಯುವಕರು ತುಂಬಾ ಕುಡಿಯೋ ಚಟಕ್ಕೆ ಇಳಿತಾ ಇದ್ದಾರೆ. ಸೊ ಈ ಆಲ್ಕೋಹಾಲ್ ಅಡಿಕ್ಷನ್ ಇರೋ ಯುವ ಜನತೆಗೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೋಡಾ ಮಿಕ್ಸ್ ಮಾಡೋದು ಮರಿಬೇಡಿ ಅಷ್ಟೇ. ಹಲೋ, ನಾನ್ ಮಂಗೇಶಿ. ಮಂಗೂರ್ 50 ಸಲ ಯಾಕೆ ಫೋನ್ ಮಾಡ್ತೀಯ? ಭಾನುವಾರ ಬತ್ತಿನಿಂದ ಯಾಕೆ ಬರ್ಲಿಲ್ಲ? ಇಲ್ಲಿ ನಿಮ್ ತಾತ ಸತ್ತಿದ್ದ, ಎಣ ಒಣದ್ ಬಿಟ್ಟು ತಲೆಮ್ ಕಿಕ್ಕೊಂಬರ ಸಿಂಬಟೆ ಮಾಡಿ ನೋಡ್ಕೊಂಬರ ಬಾಳತ್ ನಿನ್ ಮೊಮ್ಮಗ ನಮ್ತ. ನಾನ್ ಬತ್ತಿದ್ನ ನಿಮ್ ಬಂದ ಮುತ್ಕೊಟ್ಟೆ ಎದಳಿಸ್ತಿದ್ದೆ. ಅಂಕಲ್ ಇಲ್ಲಿ ಇರಕ್ ಆಗ್ದಿಲ್ಲ, ನನ್ಗೆ ಹುಚ್ಚಿಡ್ದಂಗ ಆಗ್ತೈತೆ. ಯಾಕೆ ಅವನ ನಾಯಿ ಕಡ್ದಿದ್ವಿ? ನಾನು ಹತ್ತರ ಅದೇ ಹೋಗ್ ನೋಡು. ಬಲ ಅಲ್ಲೇ ಬಲ್ತ್ಕೊಂಡೆ ನೀನು. ಹೋಗು, ದೇಶಾಂತರ ಹೋಗ್ಬಿಡು. ನಿಮ್ ತಾತನ ಜೊತೆ ನಿಂದೊಂದ್ ಫೋಟೋ ಇಕ್ಕಿ ಊರಿಗೆಲ್ಲ ಇನ್ನೊಂದ್ಸರಿ ಊಟ ಹಾಕಿಸ್ತೀನಿ. ಇಲ್ಲಿ ನನ್ ಮೇಲೆ ಪ್ರೀತಿ ಇಲ್ಲ ಹೇಳು. ಇಲ್ಲೆಲ್ಲ ವಾರ ಬಂದ್ ನೋಡ್ಕೊಂಡ್ ಹೋಗ್ತಾರ ರಪ್ಪ ಇರು. ಅವ್ರ ಯಾವನ ಎರ್ಪುಕ್ ನನ್ ಮಕ್ಳು ಬರ್ತಾರೆ ವಾರ ಬಂದ್ ಬಗ್ ನೋಡಕ್ ನೀನ ಬಿಗ್ ಬಾಸ್ ಸುದೀಪೆ. ನಮ್ ತಾಯಣ್ಣ ನೋಡು ಹಗಲೆಲ್ಲ ಫೋನ್ ಮಾಡಿದಿ ಅಂದ್ರೆ ಏನೋ ಹಿಡ್ದೈತೆ ನಮ್ಗೆ ಕಟ್ಟಿಸ್ಬಿಡ್ತೀನಿ. ಲೋಟಕ್ಕೆ ಬಿಜಿ ಆಗಿದ್ದೀನಿ ನಾನು. ABCD ಕಲ್ತಾ ಇದೀಯ? ಸರಿ ಸೋಮವಾರ ಬಾ ಇಡ್ತೀನಿ. ಮುಗಿಲು ಮುಚ್ಚ ಫೋನ್ ಇಕ್ಕು. गरीब हो ना आदमी. अरे बाप रे, यो साला अपनी आदत से गरीब हो. ನಿದ್ದೆ ಬರ್ತಾ ಇಲ್ಲ, ನನ್ಗೆ ಅಮ್ಮ ಬೇಕು. ನೆಗಡಿ ಕೆಮ್ಮು ಆದಾಗ ನಾವು ಅಮ್ಮನನ್ನು ತುಂಬಾ ಮಿಸ್ ಮಾಡ್ಕೋತೀವಿ. ಆದ್ರೆ ವಿಕ್ಸ್ ವೆಪೋರಬ್ ನಮಗೆ ಅಮ್ಮನ ಹತ್ತಿರ ಇರುವ ಅನುಭೂತಿ ನೀಡುತ್ತೆ. ವಿಕ್ಸ್ ನಲ್ಲಿದೆ ಕರ್ಪೂರ ಕೆಮ್ಮುವಿನಿಂದ ಆರಾಮ ನೀಡುತ್ತೆ. ಮೆಂಥಾಲ್ ಕಟ್ಟಿದ ಮೂಗನ್ನು ತೆರೆಯುತ್ತೆ. ನೀಲಗಿರಿ ಎಣ್ಣೆ ಇದು ಮೈಕೈ ನೋವು ಮತ್ತು ತಲೆನೋವಿನ ವಿರುದ್ಧ ಹೋರಾಡುತ್ತೆ. ಇದರಿಂದ ಸಿಗುತ್ತೆ ನೆಮ್ಮದಿಯ ನಿದ್ದೆ. ಮಲಗಿಸ್ಬಿಟ್ಟೆ. नहीं सारुण के यहाँ कुछ तो जरूर कोई ना कोई गड़बड़. मेरे को जाना पड़ेगा. ಹಲೋ ಅಣ್ಣ, ಎಲ್ಲಣ್ಣ ಅಡ್ರೆಸ್ಸು? ಮೇಲೆ ನೋಡಪ್ಪ. ಇದೇನಾ? ಇದೆ ಬಾ. ಬಂದೆ. ಅಷ್ಟು ಟೈಮ್ ಮೇಸ್ತ್ರಿ ಕೆಲಸ ಸಿಕ್ಕಿರೋದು ಚೆನ್ನಾಗಿ ಮಾಡ್ಬೇಕು. ಅಣ್ಣ ಏನ್ ಮಾಡ್ಬೇಕಣ್ಣ? ಅಣ್ಣ ಇಲ್ಲೊಂದೆರಡು ಕಿಟಕಿ ಇದಾವೆ, ಮೇಲೊಂದೆರಡು ಕಿಟಕಿ ಇದಾವೆ. ಅಣ್ಣ ಅಷ್ಟೇ ತಗೊಂಡ್ಬಿಡು. ಫಸ್ಟ್ ಇದಕ್ಕೆ ಅಳ್ತಾ ತಗೊಂಡ್ಬಿಡ್ತಾನೆ. ಮೇಲೆ ಐತ್ ನೋಡು. ಅಣ್ಣ 3 ಅಡಿ, ಇದೊಂದು 4 ಅಡಿ. ಇನ್ನೆಲ್ಲಣ್ಣ ಬಾತ್ರೂಮ್ ಐತ್ ಬಾ. ಬಂದೆ. ಇದೊಂದು 1 ಅಡಿ. ಅಣ್ಣ ಸರಿ ಇಟ್ಕೊಳ್ಳೋಣ. ಗಟ್ಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬರಪ್ಪ. ಇಲ್ಲೆಲ್ಲ ಶೀಟ್ ಹಾಕ್ಬೇಕು. 7 ಅಡಿದು ನೆಳ್ಳೆಲ್ಲ ಇತ್ಲ ಬರ್ಬೇಕು. ಟೋಟಲ್ ಎಲ್ಲ ಎಷ್ಟಾಯ್ತು ಹೇಳು? ಅಣ್ಣ ಇದೆಲ್ಲ ಸೇರಿ ಒಂದು 4 ಲಕ್ಷ ಆಗುತ್ತೆ ನೋಡೋಣ. ನಂದನಾ ಫಸ್ಟ್ ಬಿಲ್ಡಿಂಗ್ ಮೇಸ್ತ್ರಿ ಆಗ್ತಿರೋದು ನೀನು? ನಂದು ಟೋಟಲ್ ಬಿಲ್ಡಿಂಗ್ 3 ಲಕ್ಷ ಆಗಿಲ್ಲ ಅಣ್ಣ. ನಿನ್ನೊಂದು ಇದಕ್ಕೆ 4 ಲಕ್ಷ ಹೇಳ್ತಿದ್ಯಾ. ನಾನು ಎಲ್ಲಿಗೂ ಅಣ್ಣ ಅಣ್ಣ ನಾನು ಇರ್ಬೇಕಾ ಸಾಯ್ಬೇಕಣ್ಣ? ಲಾಸ್ಟ್ ಡಿಸ್ಕೌಂಟ್ ಹೇಳೋಣ. ಏನು 500 ರೂಪಾಯಿ ಕಡಿಮೆ ಕೊಡೋಣ ಅಣ್ಣ. ನೀನ್ ಟೈಮ್ ಹೋಯ್ತು ನೋಡೋಣ. ನೀನ್ ದೊಡ್ಡ ಮನುಷ್ಯ ಹೋಗೋಣ. ಫಸ್ಟ್ ಹೋಗೋಣ. ಬ್ರೋ ನೀವಿಬ್ರು ಫ್ರೆಂಡ್ಸಾ? ಹೌದು ಬ್ರೋ, ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್. ಹೇಳಿ ಬ್ರೋ. ಮುಂದಕ್ಕೆ ಯಾವತ್ತಾರೋ ಒಂದಿನ ಇವನು ನಿಮ್ಗೆ ಮೋಸ ಮಾಡೋರು ಏನ್ ಮಾಡ್ತೀರಾ? ಬ್ರೋ ಅವ್ನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು, ತುಂಬಾ ವರ್ಷದಿಂದ ಗೊತ್ತು. ಅವನೊಂದು ಪಕ್ಷ ನನಗೆ ತಿಗಾ ಕೊಟ್ಬಿಡ್ತಾನೆ ಗೊತ್ತು. ಮೋಸ ಮಾಡಲ್ಲ. ಏನಂತೆ
ಮಾರ್ಸ್ ರೀ ಮಂಗಳ ಗ್ರಹ ಎದಕ್ ಕೆಂಪದ ಅಂತ ಒಮ್ಮೆ ವಿಚಾರ ಮಾಡಿರ ನೀವು? ಯಾಕೆ ಏಲಿಯನ್ಸ್ ಓಲಿ ಆಡಿ ಕ್ಲೀನ್ ಮಾಡೋದ್ ಮರ್ತಿದಾರಾ? ಮತ್ತೆ ನಾಸಾದವ್ರು ಸಾಂಬಾರ್ ಚೆಲ್ಲಿದಾರ ಮಾರ್ಸ್ ಅಲ್ಲಿ? ಇದ ನೋಡ್ರಿ ನಿಮ್ ಪ್ರಾಬ್ಲಮ್. ರಿಯಲ್ ಫ್ಯಾಕ್ಟ್ಸ್ ಬಗ್ಗೆನೇ ಗುರ್ತಿಲ್ಲ, ಏನೇನೋ ತಿಳ್ಕೊಂಡ್ಬಿಟ್ರಿ ನೀವು. ದೆನ್ ವಾಟ್ ಇಸ್ ದ ರಿಯಲ್ ಫ್ಯಾಕ್ಟ್? ಮಾರ್ಸ್ ಎದಕ್ ಕೆಂಪದ ಅಂದ್ರ ಅಲ್ಲಿನ ಏಲಿಯನ್ಸ್ ಎಲಿ ಅಡಿಕಿ ಸುಣ್ಣ ತಂಬಾಕ್ ಹಾಕೊಂಡು ತಿಂದು ಉಗುಳ್ತಾರ್ರಿ, ಅದಕ್ಕೆ ಕೆಂಪದ. 14 ಬಿಲಿಯನ್ ಇಯರ್ಸ್ ಇಂದ ಬಸಪ್ಪ ಅಂಡ್ ವೆಂಕಪ್ಪ ಅಜಯ್ ದೇವಗನ್ ಆನ್ಸೆಸ್ಟರ್ಸ್ ರೀ ಮಾರ್ಸಿಗೆ ಹೋಗಿದ್ರು ಬಿಸ್ನೆಸ್ ಮಾಡ್ಲಿಕ್ಕೆ ಏಲಿಯನ್ಸ್ ಜೊತೆ. ಅವ್ರು ರೊಕ್ಕ ತಗೊಂಡು ಹೋಗಿದ್ದೇ ಮರ್ತಿದ್ರು ಅವರು. ಸೊ ಅವ್ರ ಕಡೆ ಇದ್ದಿದ್ದು ಎಲಿ ಅಡಿಕೆ ಸುಣ್ಣ ತಂಬಾಕ್ ಕೊಟ್ಟು ಬಿಸ್ನೆಸ್ ಡೀಲ್ ಮಾಡ್ಕೊಂಡು ವಾಪಸ್ ಬಂದಿದ್ರು. ಸೊ ಅವಾಗಿಂದ ಏಲಿಯನ್ಸ್ ಚಟ ಬಿದ್ಬಿಟ್ಟಿದೆ. ಏಯ್ ಪಾಡ್ಕಾಸ್ಟ್ ಯಾಕ್ರೋ ಬರ್ತೀರಾ? ಮೆಂಟಲ್ ಹಾಸ್ಪಿಟಲ್ ಹೋಗ್ಬೇಕು ನೀವು. ನಿಮಗ್ ಬೇಕಂದ್ರೆ ಗೂಗಲ್ ಮಾಡ್ರಿ. ಮಾರ್ಸ್ದು ಗೌರ್ಮೆಂಟ್ ಸ್ಕೂಲ್ದು 2nd ಸ್ಟ್ಯಾಂಡರ್ಡ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ನ ಫಸ್ಟ್ ಚಾಪ್ಟರ್ ಇದೆ. ನೀವು ಒಮ್ಮರೆ ವಿಚಾರ ಮಾಡ್ರೇನು ನಾವು ಹ್ಯೂಮನ್ಸ್ ಮಾರ್ಸ್ ಅಷ್ಟಕ್ಕೊಂದು ರಾಕೆಟ್ಸ್ ಎದಕ್ ಕಳಿಸ್ತೀವಿ ಅಂತ ಗುರ್ತದ ನಿಮಗ? ನಾಸಾದ ರಾಕೆಟ್ಸ್ ನಾಗ ಇವ ಇರ್ತಾವ್ರಿ, ಬಿಮಲ್ ಎಲಿ ಅಡಿಕೆ ಸುಣ್ಣ ತಂಬಾಕೆ ಇರ್ತಾವ. ಅಲ್ಲಿನ ಏಲಿಯನ್ಸ್ ನಮಗ್ ಜಿಪೇ ಮಾಡಿ ಅದ್ರ ಸ್ಕ್ರೀನ್ ಶಾಟ್ ನಮಗ್ ವಾಟ್ಸ್ಆಪ್ ನಾಗ ಕಳಿಸಿದ ಕೂಡ ಇಲ್ಲಿಂದ ನಮ್ಮ ರಾಕೆಟ್ಸ್ ಅಂತ ಟೇಕ್ ಆಫ್ ಆಗ್ತಾವ. ಇವಾಗ ಇನ್ನೊಂದು ನೋಡ್ರಿ, ಆ ರಾಕೆಟ್ಸ್ ಫೋಟೋ ನೋಡಿದ್ರೆ ನಿಮ್ಗೆ ಗುರ್ತಾಗ್ತದೆ. ರಾಕೆಟ್ ತುದಿಯಾಗ ಫಾಸ್ಟ್ ಆಗಿ ಬ್ರೋ ಹೇಳಿ ಬ್ರೋ, ನೀವು ಯಾವಾಗ ಜಾಸ್ತಿ ನಗನಾಗ್ತಾ ಇದ್ರ? ನೀವು ಜೊತೆಗಿದ್ದಾಗ ಬ್ರೋ. ಅದ್ ಯಾಕೆ ಬ್ರೋ? ಈ ಸುಳಮನ್ ಮುಖ ನೋಡ್ರೆ ನಗು ಬರುತ್ತೆ, ಹೆಂಗ್ ನಕ್ಕಂತಿರಲ್ಲ. ವಿಯೋಲಾ ಮೊದ್ಲ ಬಾರಿ ಅದ್ ಹರ್ದದ್ ಯಾವಾಗ? ನನ್ನ ಮನೆ ಪಕ್ಕದಲ್ಲಿರೋ ಬಸವರಾಜನು ಒಮ್ಮೆ ಬೇಸಿನ್ ಪೈಪ್ ಲೇಕ್ ಆಯ್ತು ಅಂತ ಕರೆದೆ. ಅದೇ ದಿನ ನನ್ ಫಸ್ಟ್ ಟೈಮ್ ಹರ್ದದ್ದು. ಓ ಹೂಸರು ಒಳ್ಳಿ ತರ ಕಲರ್ ಚೇಂಜ್ ಮಾಡ್ತಾವಳೆ, ಆಮೇಲೆ ಸಿಗೋಣ ಬಾರ. ಇಮೋಷನಲ್ ಡ್ಯಾಮೇಜ್. ಇವತ್ತ ಫೇಸ್ಬುಕ್ ಒಳಗೆ ಏಂಜಲ್ ಪ್ರಿಯಾ ಅನ್ನೋ ಅಕೌಂಟ್ ಇಂದ ಏನ್ ಮೆಸೇಜ್ ಬಂದಿತ್ಲಿ? ಏನ್ಲೇ ಹಾಪ್ಸ್ಕೊಳ ಮಗನ ಇಲ್ಲೇ ಕುಂತಿ? ಬಾಳ ದಿವಸದ ಮ್ಯಾಗ ದೋಸ್ತ್ ಬಂದಿದ್ನಾ, ಮಾತಾಡ್ಸ್ಕೊಂಡ್ ಕುಂತಿದ್ದೆ. ಖಾಲಿ ಸೊಳ ಮಗನ ಅಲ್ಲಿ ಸಣ್ಣ ಹುಡುಗ್ರ ಕಡೆ ಎಲ್ಲ ಬೈಸ್ಕೊಂತಿಲ್ಲ. ಹಾ ಆಕೆ ಆಶಾ ನಿಂಗೆ ಲವ್ ಮಾಡಂಗಿಲ್ಲ ಅಂತ ಒಳ್ಳೆ ಅಂದ್ಲಾ? ಹಂಗಿದ್ರೆ ಇದನ್ನ ದೀಪ ಕೊಟ್ಬಿಡು ಆಯ್ತಾ, ತೆಗೆದು ನೋಡ್ಬಿಡ ಆಯ್ತು. ಆಕೆ ಹುಷಾರ್ ನಂಬರ್ ಇಸ್ಕೊಂಬರ ಕೇಳಿದ್ನಲ್ಲ, ಅವ್ರ ಅವನ ಜೋಡಿ ಸಂತೆಗೆ ಹೊಂಟಿದ್ಲ, ನಾ ಸುಮ್ ಬಂದ್ಬಿಟ್ಟೆ. ಹಲೋ ದೀಕ್ಷಿ, ಇದು ಚೇತನಿಗೆ ಹಾವು ಕಚ್ಚಿದ. ಹೌದಾ? ಇನ್ನು ಕಚ್ಚಿದ ಜಾಗದ ಮೇಲೆ ಹಗ್ಗ ಕಟ್ಟಿರೋ ಬರ್ತೀನಿ ಈಗ. ಆಯ್ತು ಆಯ್ತು. ಏನಾಗಲ್ಲ ಹಗ್ಗ ಕಟ್ಲಿಕ್ಕೆ ಹೇಳಿದ. ವಿಷಯ ಇರೋದಿಲ್ಲ. ಎಲ್ಲಿದ್ದಾನೆ ಚೇತನಿದ್ದಾನೆ? ಕೆಲಸು ಕಡೆಯಿಂದೇನೆ. ಅವನು ಅವಾಗಿಂದ ಮಾತಾಡುದಿಲ್ಲ. ಹಾವು ಕಚ್ಚಿದನಿಗೆ? ಅವ ಹಚ್ಚಿದಕ್ಕೆ ಇಲ್ಲಿಗೆ, ನೀನು ಹಗ್ಗ ಕಟ್ಲಿಕ್ಕೆ ಮೇಲೆ ಹೇಳಿದಲ್ಲ, ಕುತ್ತಿಗೆ ಟೈಟ್ ಗಟ್ಟಿಯಾನೆ. ಅವಾಗಿಂದ ಮಾತಾಡುದೇ ಇಲ್ಲ, ವಿಷಯ ಇರ್ಲಿಕ್ಕೆ ಚಾನ್ಸ್ ಇಲ್ಲವಾ? ನೋಡಿ ಎಷ್ಟು ಟೈಟ್ ಗಟ್ಟಿಯಾನೆ. ಜೀವನ ಒಂದು ಮಾಡ್ತೀರಾ ಮಾರೆ. ಅದು ಹಾವು ಭಯಂಕರ ವಿಷಯದ ಅಂತ ಕಟ್ಟ ಮುಳ್ಕರಿ ಅಂತ. ಯಾರೋ ನೀನು? ನೀನ್ಯಾರೋ? ಹೆಂಗ್ ಕಾಣಿಸ್ತಿದೀನಿ? ನಾಯಿ ತರ ಅಲ್ಲ ಕಣೋ, ನಾಯಿನೇ. ನಾನೇನ್ ಸೋನು ಶ್ರೀನಿವಾಸ್ ಗೌಡ ಅನ್ನ. ಯಾರೋ ಅವಳು? ಪತಿವ್ರತೆ. ನಿಮ್ ತಾಯಣೆ ಹಾಕೇಳು. ಏನೋ ಬಾಯ್ ತಪ್ಪಳ್ದೆ ಬಿಡಪ್ಪ. ಸುಡಿಕೆ. ನಮಸ್ಕಾರ. ಅದೇ ಇಲ್ಲಿ 18ನೇ ಮಾಡಿನ ವೋಟಿಂಗ್ ಬೂತ್ ಎಲ್ಲ ಐತ್ರಿ. ಯಾಕ್ರಿ? ಅದು ವೋಟ್ ಹಾಕೋದಿತ್ರಿ. ನಾ ಯಾರು ಇವತ್ತಾಯ್ತು ತೋಟ? ಅದೇ ನಿನ್ನ ನಮ್ಮ ಪಕ್ಷದವ್ರು 4 ಬಾಟ್ಲಿ ಕೊಟ್ಟಿದ್ರಿ, ಕುಡಿದ್ ಮಕ್ಕೊಂಡ್ಬಿಟ್ರಿ. ಮುಂಜಾನೆ ಓಟ್ ಹಾಕಂದ್ರ ಬಂದ ಅದೇ ಈಗ. ಕಿಸಬಾಯಿ 2 ದಿನ ಆಯ್ತು ನೀ ಮಕ್ಕೊಂದು, ಮೊನ್ನೆನೆ ಕೊಟ್ಟಾರ ಅವ್ರು. ಮುಗ್ದದ್ರಿ? ನಿನ್ನೆ ಮುಗ್ದೈತ್ ಓಟ್ ಹಾಕೋದು. ಈಗ ಇನ್ನೊಂದ್ಸಲ ಇಡಕ್ ಆಗಲ್ರಿ ಅದನ್ನ? ಇಡ್ತಾರ ನಿನ್ ಸಂಬಂಧ ಇನ್ನೊಂದ್ಸಲ.
ನಮ್ಮ ಪಕ್ಷದವ್ರು ಸಿಕ್ಕರೆ ಹೇಳಕ್ ಹೋಗ್ಬೇಡ್ರಿ ಅವ್ರಿಗೆ, ಯಾಕಂದ್ರೆ ಅವರು ಬಿರಿಯಾನಿ ಕೊಟ್ಟಾರ, ಎಣ್ಣೆ ಕೊಟ್ಟಾರ, ಹುಡುಗಿನೂ ಕೊಟ್ರು. ನಾ ಬೇಡ ಅಂತ ಹೇಳಿದಾರೆ, ನನ್ನ ಮದುವೆ ಆಗೈತೆ ಅಂತ ಹೇಳಿ. ಚಲೋ ಮಾಡಿ ಹೇಳಲ್ಲ ಹೇಳ. ಓ ಇದೇ ಟೆನ್ಷನ್, ನಾ ಮತ್ತೆ ಎಣ್ಣೆ ಹೊಡಿಬೇಕ್ರಿ. ಈಗ ಎಲೆಕ್ಷನ್ ಬೇರೆ ಮುಗಿತೀವ್ರಿ, ಯಾರು ಎಣ್ಣೆ ಕೊಡಂಗಿಲ್ಲ ಈಗ. ಹ್ಯಾಂಗ ಮಾಡೋದಿದೆ? ನನ್ನ ಹೆಂಡತಿ ಕಾಲ್ ಬರ್ತದೆ. ಹುಡುಕರ ಕಷ್ಟಗಳು 111 ತಗಳಿ ಅದರ ದೇವ್ರೇ, ನಮ್ ಗಂಡನ ಸಮಸ್ಯೆ ಎಲ್ಲ ದೂರ ಮಾಡ್ಬಿಡಪ್ಪ. ಹುಚ್ಚಿಗೆ ಚದೆ ಅನ್ನಿ ಏನ್ ಗೊತ್ತಿರಲ್ಲ ನನಗ. ಎಲ್ಲಿಗೆ ಹೊರಗೆ ಹೋಗಂಗಿಲ್ಲ, ಎಲ್ಲಿಗೆ ಹೋಗಿ ನಾನು ಎಲ್ಲಿಗೇನ ಹೋಗಿ. ನಿಮ್ಗೆ ಯಾಕೆ ಬೇಕಾಗೈತಿ? 100 ಮಂದಿ ಊರಾಗ ಸೆಂಟರ್ಯಾಕ ಹೋಗಿ ನಾನು. ಬರ್ತೀರೇನೋ ನೀವು ನನ್ನ ಜೊತೆ ಸೆಂಟರ್ಯಾಕ? ಸ್ವಲ್ಪರ ನಾಚಿಗೆ ಐತಾ ನಿಮಗೆ? ಹೋಗೋರಿಗೆ ಬರೋರಿಗೆ ದಾರಿ ಗುಂಟೆ ಕೇಳ್ಕೊಂಡ್ ಕುಂತಿರ್ತೀರಿ, ಎಲ್ಲಿಗೆ ಹೋಗಿರಿ ಅಂತ. ಬರ್ರಿ, ಸೆಂಟರ್ ಅದೈತಿ. ರೀ, ಈ ಸೀರೆ ಬೆಲೆ ಎಷ್ಟು? 2000. ಅದ್ ಹೆಂಗ್ ಕರೆಕ್ಟಾಗಿ ಹೇಳ್ತೀರಾ? ನನ್ ಜೋಬಲ್ಲಿ ಇದ್ದಿದ್ದು 2000 ಇಲ್ವಲ್ಲ. ಅಣ್ಣ ಒಂದ ಮಾತು ಹೇಳ್ತಾನ, ತಪ್ಪು ತಿಳ್ಕೊಬೇಡ. ಹೇಳಪ್ಪ ಸಮು. ಕರೆನ ತಿಳ್ಕೊಬಾರ್ದ ಮತ್ತ. ಕರೆನ ತಿಳ್ಕೊಳಲ್ಲ ಓ ಮಾರ, ಹೇಳ್ತಿಲ್ವ ನೀ? ಬ್ಯಾಡ್ ಬಿಡಪ್ಪ, ನೀ ತಿಳ್ಕೊತಿ ಮಾರಯ್ಯ. ತಿಳ್ಕೊಳತ್ ಹೇಳತ್ನಲ್ಲ, ಹೇಳ. ನೋಡಲ್ ಮತ್ತೆ ಹೆಂಗ್ ಮದಿ ನೋಡಲ್. ಬ್ಯಾಡ್ ಬಿಡಪ್ಪ. ನನ್ನ ಮೂತಿಗೆ ಏನಾಗೈತಿ ಓ ಮಾರ, ನೀ ಹೇಳಿಗ ಪಟ್ನ. ಅಣ್ಣ, ನಿನ್ಕಿಂತ ಸಣ್ಣವ್ರದೆಲ್ಲಾರು ಮದುವೆ ಆಗೈತಿ. ನಿನ್ ಯಾವಾಗ? ನಾಲ್ಕೈಕೆಲ್ಲಾರ ಮಾರಾಯ ನೀನು. ಇಬ್ರು ಕಡೆ ಒಮ್ಮೆ ಆಗ್ಬಿಡು ನಾನು. ಲೋ ಮಚ್ಚ, ಹತ್ರ ಒಂದ್ ಪ್ರಶ್ನೆ ಇದೆ, ಅದಕ್ಕೆ ನೀನ್ ಉತ್ತರನೇ ಕೊಡಕ್ಕಾಗಲ್ಲ. ಯಾವ ಪ್ರಶ್ನೆ? ಮರ್ಯಾದೆ ಪ್ರಶ್ನೆ. ಓ ಹಂಗಂದ್ರೆ ನನ್ನ ಹತ್ರ ಒಂದ್ ಡ್ರೆಸ್ ಐತೆ, ಅದ್ ನೀನ್ ಹಾಕೊಳಕ್ಕೆ ಆಗಲ್ಲ. ಹುಡುಗಿ ಡ್ರೆಸ್ ಅಲ್ಲ, ನಾನು ಹಾಕೊಳ್ಳಲ್ಲಪ್ಪ. ಹುಡುಗಿರ್ದಲ್ಲ ಅದು. ಮತ್ ಯಾವ ಡ್ರೆಸ್? ಆ ಡ್ರೆಸ್ ಮದ್ವೆ ಪೂರೈತರು ಮಾಡ್ತಾರೆ, ಡೈವರ್ಸ್ ಯಾಕೋ ಕೋಟಲ್ ಕೊಡ್ತಾರೆ. ನನಗೆ ಚಾಕ್ಲೇಟಾ ಕೊಡ್ತೀನಿ ತಾಳೆ, ಬಿಸ್ಕೆಟ್. ನೀನು ಫಸ್ಟ್ ಏಜ್ ಮನೇಲಿ ಮಾಡ್ಕೊಂಡ್ರೆ ಮಗು ಯಾಕೆ ಹಾಸ್ಪಿಟಲ್ ಹುಟ್ಟುತ್ತೆ? ನೀನ್ ಊಟ ಬಾಯಿಂದ ಮಾಡ್ರೆ ಹಿಂದೆ ಹಿಂದೆ ಕೇಳ್ತೀಯ. ಹೆಂಗೆ ಮರಿ ನಮ್ ಸಂಜು ಡಬಲ್ ಸೆಂಚುರಿ. ಮೊದಲನೇ ವಿಕೆಟ್ ಕೀಪರ್ ಕಣ, 2ನೇ ಸತಿ 100 ಹೊಡಿತಾ ಇರೋದು. ಅದೇ 100 ರನ್ಸ್ ಇಂದ ನಿಮ್ ಇಡೀ ಟೀಮ್ ನ ಔಟ್ ಮಾಡಿಲ್ವಾ? ನಮ್ಮ ಹತ್ರ 5 ಕಪ್ ಐತಿ. 5 ಕಪ್ ನಮ್ಮ ಹತ್ರನೂ ಐತಿ, ತಿಗ ಮುಚ್ಚಲೆ. ಹಲೋ, ಹೆಂಗೆ ಮರಿ ನಿನ್ನೆ 100 ರನ್ನಿಂದ ಅವ್ರನ್ನ ಸೋಲ್ಸಿದ್ದು? ನಿಮ್ಮವ್ರಿಗಂತೂ ಫುಲ್ ಉರಿತಿರುತ್ತಲ್ಲ, ಬರ್ನರ್ಗಿಲ್ಲ ಕಳಿಸ್ಲಾ? ಏನ್ ನಮ್ಮ ಪಾಯಿಂಟ್ ಟೇಬಲ್ ಇಬ್ರು ಬಾರಿ ಮೇಲ್ ಇದ್ಬಿಟ್ಟಿದ್ರಿ. ಇಬ್ರು ಕೆಳಗಡೆ ಸಾಯ್ತಾ ಇದ್ರಿ. ನೀವ್ ಇಬ್ರಲ್ಲಿ ಯಾರು ಗೆದ್ರೆ ಸೋತ್ರೆ ನಮ್ಗೇನ್ ಶಾಲೆನೂ ಸಂಬಂಧ ಆಗಲ್ಲ. ಇವ್ರು ಮರ್ತ್ಬಿಟ್ಟವ್ರೆ ಮೊನ್ನೆ ಪಾಯಿಂಟ್ ಟೇಬಲ್ ಇವ್ರು ನಮ್ ಜೊತೆನೆ ಇದ್ದಿದ್ದು ಅಂತ. ಅದೆಲ್ಲ ಬಿಡ. ಏನ ನಿಮ್ ಟೀಮ್ ಅಲ್ಲಿ ಜೇಕಬ್ ಬೆತ್ತಲ್ನ ಬರೀ ಫೀಲ್ಡಿಂಗ್ ಮಾಡಿಸ್ತವ್ರೆ. ಇವತ್ತಿನ ಮ್ಯಾಚ್ ಅಲ್ಲಿ ಅವ್ರನ್ನ ಬ್ಯಾಟಿಂಗ್ ಬಿಡ್ತಾರ ಇಲ್ವಾ? ನಮ್ ಬಿಡ, ಅಟ್ಲೀಸ್ಟ್ ಅವ್ರು ಫೀಲ್ಡಿಂಗ್ ಆದ್ರೂ ಮಾಡ್ತಾವ್ರೆ. ನಿಮ್ ತಲಾ ಎಲ್ಲಾ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಟ್ರಿಪ್ ಪ್ಲಾನ್ ಮಾಡ್ಬೇಕು. ಒಬ್ಬ ಇರ್ತಾನಲ್ಲ, ಟ್ರಿಪ್ ಲೊಕೇಶನ್ ಪ್ಲಾನ್ ಮಾಡ್ತಾನೆ, ವೆಹಿಕಲ್ ಪ್ಲಾನ್ ಮಾಡ್ತಾನೆ, ರೂಟ್ ಪ್ಲಾನ್ ಮಾಡ್ತಾನೆ. ಆದ್ರೆ ಟ್ರಿಪ್ ಮಾತ್ರ ಬರಲ್ಲ. ಅದೇ ತರ ನಿಮ್ ತಲಾ ಸ್ಟೇಡಿಯಂ ಬರ್ತಾರೆ, ಪ್ರಾಕ್ಟೀಸ್ ಬರ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬರ್ತಾರೆ, ಮ್ಯಾಚ್ ಮಾತ್ರ ಬರಲ್ಲ.